ನಮಸ್ಕಾರ ದೇವರು, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಚಾನಲ್ಗೆ. ನೋಡ್ಕೊಳ್ಳಿ, ಬೆಳಗ್ಗೆನೆ ಬ್ಯೂಟಿಫುಲ್ ಸೂರ್ಯಜಿ ಅವ್ರು ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಸೂರ್ಯಜಿ ಅವ್ರ ದರ್ಶನ ಮಾಡಿಕೊಂಡು ಹೋಗೋಣ. ಇವತ್ತು ಇದೆಲ್ಲೂ ಸ್ಪೆಸಿಫಿಕ್ ರೈಡ್ ಏನಲ್ಲ, ಸುಮ್ಮನೆ ತುಂಬ ದಿನ ಆಗಿತ್ತಲ್ಲ ನಿಮ್ಮನ್ನೆಲ್ಲ ನೋಡಿ, ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೆ ನೋಡ್ಕೊಂಡು ಹೋಗೋಣ. ನಿಮಗೂ ನಾನಿದ್ದೀನಿ ಅಂತ ನೆನ್ಪು ಮಾಡೋಣ ಅಂತ ಸುಮ್ಮನೆ ಹಾಗೆ ಒಂದು ರೈಡ್ ಹೋಗೋಣ ಅಂತ ಬಂದೆ. ಈ ರೈಡ್ದು ಒಂದು ಸ್ಪೆಷಲ್ ಏನು ಅಂತಂದರೆ, ನಮ್ಮ ಕುದುರೆ ಸ್ವಲ್ಪ ಎಲ್ಲ ಮಾಡಿಫಿಕೇಶನ್ಸ್ ಆಗಿದೆ. ಅದೇನು ಅಂತ ಮುಂದೆ ನೋಡ್ತೀರಾ. ಒಂದು ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಹ್ಯಾಂಡಲ್ ಬಾರು. ಸೊ ನಿಮಗೆ ಗೊತ್ತಿರೋಂಗೆ ಪಲ್ಸರ್ 220 ಸೀರೀಸಲ್ಲೆಲ್ಲ ಸ್ಪ್ಲಿಟ್ ಹ್ಯಾಂಡಲ್ಸ್ ಬರುತ್ತೆ, ಸ್ಪ್ಲಿಟ್ ಹ್ಯಾಂಡಲ್ ಬಾರು. ಸೊ ಅದನ್ನು ತೆಗೆದು ಸಿಂಗಲ್ ಹ್ಯಾಂಡಲ್ ಹಾಕ್ಸಿದ್ದೀನಿ. ಅದು ಏನಕ್ಕೆ ಅಂತಂದರೆ ರೈಡ್ಗೆ ಕಂಫರ್ಟ್ ಇರಲಿ ಅಂತ. ಮಾಮೂಲು ಸ್ಪ್ಲಿಟ್ ಹ್ಯಾಂಡಲ್ ಬಾರು ಅದು ಚೆನ್ನಾಗೇ ಇತ್ತು, ಬಟ್ ಏನು ಅಂದರೆ ಲಾಂಗ್ ರೈಡ್ಸ್ ಮಾಡಿದಾಗ ಬೆನ್ನೆಲ್ಲ ಸ್ವಲ್ಪ ನೋವು ಬರುತ್ತೆ, ಯಾಕೆಂದರೆ ಸ್ವಲ್ಪ ಕಮಿಟೆಡ್ ಪೋಸ್ಚರ್ ಇತ್ತು. ಇದು ಈಗ ಹ್ಯಾಂಡ್ಲ್ ಬಾರ್ ಮೌಂಟ್ ಹಾಕಿ ಮೇಲಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಫೀಲ್ ಬೇರೆ ಥರ ಇದೆ, ಚೆನ್ನಾಗಿದೆ. ಇದರಲ್ಲಿ ಸುಮಾರು ಈಗ ಡೈಲಿ ಕಮ್ಯೂಟೆಲ್ಲ ಇದೆಲ್ಲ ಯೂಸ್ ಮಾಡ್ತಾ ಇರೋದು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ರೈಡ್ ಕ್ವಾಲಿಟಿ ಆಗಲಿ ಫೀಲ್ ಆಗಲಿ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ವೈಡ್ ಇದೆ, ಸೊ ಟೂರಿಂಗಿಗೆ ಕಂಫರ್ಟಬಿಲಿಟಿ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಏನಪ್ಪ ಅಂತಂದರೆ ಗಾಡಿ ಫೇರಿಂಗು. ನಮ್ಮ ಕುದುರೆ ರೂಪಾಂತರಗೊಂಡಿದೆ. ಕಂಪ್ಲೀಟ್ ಬ್ಲ್ಯಾಕ್ ಇತ್ತಲ್ಲ, ಅದು ಈಗ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಚೇಂಜ್ ಆಗಿದೆ. ಸೊ ಕುದುರೆ ಲುಕ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಡೂಮ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದೆಲ್ಲ ಚೇಂಜ್ ಮಾಡಿದ್ದೀನಿ. ನೋಡ್ರಪ್ಪ ನೋಡ್ರಿ, ಬೆಳಗ್ಗೆನೆ ಯಾವುದೋ ಶೂಟಿಂಗ್ ಆಗ್ತಾ ಇದ್ದಿ. ಯಾವುದೋ ಹಳ್ಳಿ ಸೆಟಪ್ ಮಾಡ್ಕೊಂಡವ್ರೆ, ಬೆಳಗ್ಗೆನೆ ಯಾವುದೋ ಶೂಟಿಂಗ್ ನಡೀತಾ ಇದೆ ನೋಡಿ. ಈ ಸೀನ್ ಎಲ್ಲಿ ನೋಡ್ತೀರಾ ಆವಾಗ ನೆನ್ಪಿಟ್ಕೊಳ್ಳಿ, ಇದಾಗಿರೋದಿಲ್ಲೇ ಈ ಮದನಘಟ್ಟಮ್ಮ ದೇವಸ್ಥಾನದ ಹತ್ರ. ಜೈ ಮದನಘಟ್ಟಮ್ಮ ಕಾಪಾಡು ತಾಯಿ. ಮತ್ತಿನ್ನೇನು ಸ್ನೇಹಿತರೆ, ಏನು ಸಮಾಚಾರ, ಎಲ್ಲ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಎಲ್ಲಾದರೂ ಒಂದು ಕಡೆ ಹೋಗಿ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ನೇಚರ್, ಪ್ರಕೃತಿ ಅದಕ್ಕೆ ಅಡ್ಗಾಲಾಗ್ಬಿಡ್ತು. ಏನು ಮಾಡ್ತು ಅಂತಾನ, ಬೆಳಗ್ಗೆನೆ ಮಳೆ ಬರ್ತಾಯಿತ್ತು ಗುರು. ಸೂರ್ಯಜಿ ನಮಸ್ಕಾರ.
ನೋಡಪ್ಪ, ಇನ್ನೂ ಬೆಂಗಳೂರಲ್ಲಿ ಯಾರೋ ಒಬ್ರು ಬೆಳೆ ಬೆಳಿತಾವ್ರೆ. ನೀವು ರೀ ನಿಜವಾದ ರೈತರು. ಬೆಳಗ್ಗೆನೆ ತಾತ ವಾಕಿಂಗ್ ಹೋಯ್ತಾವ್ರಿ. ಹಾಯ್ ಸ್ಕುರೇಲ್. ನೋಡೋರು, ಇದೊಂದು ಡಾಗ್ ಕೆನಾಲ್ ಇದೆ. ಯಾರಾದರೂ ಏನಾದರೂ ನಾಯಿ ಮರಿಗಳು ತಗೋಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಇದು ಎಲ್ಲಿ ಅಂತ ಅಂದರೆ ಲೊಕೇಶನ್ನು ಮಾಗಡಿ ಮೇನ್ ರೋಡಲ್ಲಿ ಸೀಗೆಹಳ್ಳಿ ಕ್ರಾಸ್ ಅಂತ ಸಿಗುತ್ತೆ. ಆ ಸೀಗೆಹಳ್ಳಿ ಕ್ರಾಸಿಂದ ಕೊಡಗೆಹಳ್ಳಿಗೆ ಒಂದು ರೋಡ್ ಹೋಗುತ್ತೆ ಒಳಗಡೆ, ಕಲ್ಲಹಳ್ಳಿ ಕೊಡಗೆಹಳ್ಳಿ ಕಡೆಗೆಲ್ಲ. ಆ ರೋಡಲ್ಲಿ ಬಂದರೆ ನೇತ್ರಾವತಿ ಬಡಾವಣೆ ಇದೆ. ಆ ಬಡಾವಣೆ ಪಕ್ಕದಲ್ಲೇ ಸಿಗುತ್ತೆ ಲೆಫ್ಟ್ ಸೈಡ್ಗೆ ಕೆನಾಲು. ಹೋಗೋಣ, ಯಾಕಣ ನೋಡಿದ್ರು ಸೀಗೆಹಳ್ಳಿ ಹತ್ರ ಬೆಳಗ್ಗೆನೆ ತರಕಾರಿ ಮಂಡಿಯ. ಸೊಪ್ಪು ತರಕಾರಿ ಎಲ್ಲ ಯಥೇಚ್ಛವಾಗಿದೆ, ಹೂವು ಯಥೇಚ್ಛವಾಗಿದೆ. ಮಿನಿ ಮಾರ್ಕೆಟ್ ಅಂತ ಹೇಳ್ಬೋದು ಇವರು. ಈ ಕಡೆ ಇರೋರೆಲ್ಲ ಕೆ ಆರ್ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಎಲ್ಲ ಇಲ್ಲೇ ಬಂದರೆ ಸಿಕ್ಕೋಗುತ್ತೆ. ಅಲ್ಲಿ ಅದೊಂದು ಮಾರ್ಕೆಟು, ಇದೊಂದು BGS ಅವ್ರದ್ದೊಂದು ಮಾರ್ಕೆಟ್ ಇದೆ. ಇಲ್ಲೂ ಎಲ್ಲ ಯಥೇಚ್ಛವಾಗಿದೆ, ಬಂದು ತಗೊಳ್ಳೋರು ತಗೊಂಡೋಗ್ಬೋದು. ಕಮಾನ್ ಬೇಬಿ, ಕಮಾನ್, let's try to go on top speed. ಎಷ್ಟಾಗುತ್ತೋ ಬನ್ನಿ, ಜಮಾಯಿಸಿ. ಯಾಕೆ ಮಿನಿ ಎರಡು ಪಕ್ಕ ಹೋಗ್ತಾ ಇದ್ದೀವಿ? ಯಾಕೆ ಬೇಕು? ಅವನೇನಾದ್ರು ಸೇವ್ ಮಾಡ್ಕೊಂಡ್ರೆ ನಮ್ಗೆ ಅವಾಂತರ ಅಲ್ಲ. ಪರವಾಗಿಲ್ಲ ಬನ್ನಿ, ಕಮಾನ್. ಕೊಡಬೇಕು. ಇನ್ನ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು. ರೋಡ್ ಮಾತ್ರ ಸೂಪರ್ ಆಗಿ ಮಾಡೋರು ಗುರು, ಮಾಗಡಿ ರೋಡು. ಮೇನ್ ರೋಡಲ್ಲಿ ಆರು ನೋಡಿತಾ ಇದ್ರು, ಸೈಡ್ ರೋಡಿಂದ ಬರೋರು ಆರು ನೋಡಿಲ್ಲ ಅವರು. ಅಲ್ಲಿ ಮಾರ್ನಿಂಗ್ ಡ್ರೈವಿಂಗ್ ಇಸ್ ವೆರಿ ವೆರಿ ಗುಡ್ ಟು ಹೆಲ್ತ್. ಬೆಳಗ್ಗೆ ಮಳೆ ಬಂದಿದ್ದಕ್ಕೂ ಎಲ್ಲ ಕಡೆ ರೋಡಲ್ಲೆಲ್ಲ ನೀರು ನಿಂತಿದೆ, ಜೊತೆಗೆ ತುಂಬಾ ಚಳಿ ಆಗ್ತಾ ಇದೆ. ಚಳಿ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ಮೇಲೆ ಏನು ಅಂತಂದ್ರೆ ಸ್ವಲ್ಪ ಸ್ಯಾಡ್ಲಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನೊಂಚೂರು ಸ್ಯಾಡ್ಲಿಂಗ್ ಮಾಡಬೇಕು ಅಂತಂದ್ರೆ ಈ ಗಾಡೀಲಿ ಸ್ವಲ್ಪ ಇನ್ನೊಂಚೂರು ಹ್ಯಾಂಡಲ್ ಬಾರ್ ರೈಸ್ ಮಾಡಿಸ್ಬೇಕು. ಬಟ್ ಏನು ಅಂತಂದರೆ ಹ್ಯಾಂಡಲ್ ಬಾರ್ ಇನ್ನೂ ರೈಸ್ ಮಾಡಿದ್ರೆ ಗಾಡಿ ಸ್ಟೆಬಿಲಿಟಿ ಕಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ಇದರಲ್ಲಿ ಏನು ಸ್ಟ್ಯಾಂಡರ್ಡ್ ಮೌಂಟ್ ಬರುತ್ತಲ್ಲ ಅದು ಫರ್ಮಾಗಿ ಹೋಲ್ಡ್ ಆಗಿರುತ್ತೆ. ಸೊ ಈಗ ನಾವು ಮಾಡಿರೋದೇ ಜುಗಾಡ್ ಕೆಲಸ. ಜುಗಾಡ್ ಮಾಡಿ ಅಡಿಷ್ನಲ್ ಆಗಿ ಒಂದು ಮೌಂಟ್ ಹಾಕಿ ಮೌಂಟ್ ಫಿಟ್ ಮಾಡಿ ಅದಕ್ಕೆ ಹ್ಯಾಂಡಲ್ ಫಿಟ್ ಮಾಡ್ಕೊಂಡಿದ್ದೀವಿ. ಸೊ
ಈಗ ಮತ್ತೆ ಅದ್ರ ಮೇಲೆ ಇನ್ನೊಂದು ಎಕ್ಸ್ಟೆಂಡರ್ ಹಾಕ್ತೀನಿ ಇಲ್ಲಿ ಅಂತ ಅಂದರೆ ಇನ್ನೂ ಹೈಟ್ ಬರುತ್ತೆ, ಬಟ್ ಎಕ್ಸ್ಟೆಂಡರ್ ಎಷ್ಟು ಸೇಫು ಅದು ಗೊತ್ತಿಲ್ಲ. ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಎಕ್ಸ್ಟೆಂಡರ್ ಹಾಕಿದ್ರೆ ಇದು ಫೇರ್ಡ್ ವರ್ಷನ್ ಅಲ್ವಾ, ಸೊ ಈಗಲೇ ಫುಲ್ಲು ಗಾಡಿ ಫುಲ್ ರೊಟೇಟ್ ಮಾಡಿದ್ರೆ ಕೈ ಇಲ್ಲಿವರೆಗೂ ಹೋಗುತ್ತೆ. ನಾನು ಏನಕ್ಕೆ ಮಿರರ್ಸ್ ಕ್ಲೋಸ್ ಮಾಡಿದ್ದೀನಿ ಅಂತಂದರೆ, ಫುಲ್ ಟರ್ನಿಂಗಲ್ಲಿ ಕೈ ಮಿರರ್ಗೆ ಟಚ್ ಆಗುತ್ತೆ, ಅದಕ್ಕೆ ಮಿರರ್ನ ಕ್ಲೋಸ್ ಮಾಡಿದ್ದೀನಿ. ಇನ್ನೂ ಹ್ಯಾಂಡಲ್ ಬಾರ್ ರೈಸರ್ ಹಾಕಿದ್ರೆ ತಿರುಗಿಸಿದ್ರೆ ಕ್ಲೋಸ್ ಮಾಡಿದರೂ ಟಚ್ ಆಗುತ್ತೆ, ಅಷ್ಟು ಟೈಟ್ ಬಂದ್ಬಿಡುತ್ತೆ. ಅದಕ್ಕೆ ನೋಡೋಣ. ಸೊ ನಮ್ಮ ಕುದುರೆನ ಈ ಥರ ಒಂದು ಸ್ವಲ್ಪ ದಿನ ಓಡಿಸೋಣ, ಏನು ಅನಿಸುತ್ತೆ, ಇದೇ ಸಾಕಾ. ಬಟ್ ಈಗ ಸದ್ಯಕ್ಕೆ ರೈಡಿಂಗ್ ಪೋಸ್ಚರ್ ಇದೆಲ್ಲ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಕಂಫರ್ಟಬಲಾಗಿ ಕೂತ್ಕೊಂಡು ಓಡಿಸ್ಬೋದು ಗಾಡಿ. ಮೊದಲಿನ ಥರ ಬೆಂಡ್ ಆಗಬೇಕು ಅನ್ನೋದಿಲ್ಲ. ಮುಂಚೆ ಸ್ವಲ್ಪ ಅಗ್ರೆಸಿವ್ ಇತ್ತು, ಸ್ವಲ್ಪ ಲೈಟಾಗಿ ಬೆಂಡ್ ಆಗಬೇಕಿತ್ತು. ಬಟ್ ಈಗ ಆ ಥರ ಏನಿಲ್ಲ, ಆರಾಮಾಗಿ ಅಪ್ರೈಟಲ್ಲಿ ಕೂತ್ಕೊಂಡು ಓಡಿಸ್ಬೋದು. ಕಾಲೂ ಅಷ್ಟೇ ನಮಗೆ ಬೇರೆ ಗಾಡಿ ಅಷ್ಟು ಏನು ಕಾಂಪ್ಯಾಕ್ಟ್ ಎಲ್ಲ ಇಲ್ಲ, ಆರಾಮಾಗಿದೆ ಗಾಡಿ. ಓಡ್ಸೋಕ್ಕೆ ಚೆನ್ನಾಗಿದೆ. ನೀರು ಹೋಗೋಕ್ಕೆ ಪೈಪ್ ಲೈನು ಮತ್ತೆ ರೆಡಿ ಮಾಡವ್ರೆ. ನೋಡ್ಬೇಕಪ್ಪ. ತಿಪ್ಪೊಂಡಳ್ಳಿ ಕೆರೆನೆಲ್ಲ ಕ್ಲೀನ್ ಮಾಡಿ ಬೆಂಗಳೂರಿಗೆ ಮತ್ತೆ ವಾಟರ್ ಪ್ರಾಬ್ಲಮ್ನ ಎರಾಡಿಕೇಟ್ ಅಂದರೆ ತಪ್ಪಿಸೋದಕ್ಕೆ, ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದಕ್ಕೆ ಬರ್ತಾ ಇರೋ ಕಾವೇರಿ ನೀರು ಸಾಕಾಗಲ್ಲ. ಹಾಗಾಗಿ ನಮ್ಮ ಬೆಂಗಳೂರು ಫಸ್ಟು ಕುಡಿಯೋ ನೀರು ಬಂದಿದೆ ತಿಪ್ಪೊಂಡಳ್ಳಿಯಿಂದ. ಕಾವೇರಿ ನೀರು ಬರೋಕ್ಕಿಂತ ಮುಂಚೆನೇ ತಿಪ್ಪೊಂಡಳ್ಳಿಯಿಂದ ಪೈಪ್ ಲೈನ್ ಹಾಕಿ ಬೆಂಗಳೂರು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು ಅವಾಗ. ಅದಾದಮೇಲೆ ಕಾವೇರಿ ನೀರು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸೊ ಕಾವೇರಿ ನದಿ ನೀರನ್ನ ಡೈವರ್ಟ್ ಮಾಡಿ ಪೈಪ್ ಲೈನ್ ಮುಖಾಂತರ ಬೆಂಗಳೂರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾವೇರಿ ಪೈಪ್ ಲೈನ್ ಬಂದಾದಮೇಲೆ ಬೆಂಗಳೂರಿಗೆ ತಿಪ್ಪೊಂಡಳ್ಳಿ ನೀರು ಸ್ಟಾಪ್ ಆಗೋಯ್ತು. ಅಲ್ಲಿವರೆಗೂ ತಿಪ್ಪೊಂಡಳ್ಳಿ ಕೆರೆನೂ ತುಂಬ ಚೆನ್ನಾಗೇ ಇತ್ತು, ನೀಟಾಗೇ ಇತ್ತು. ಯಾವಾಗ ಬೆಂಗಳೂರಿಗೆ ವಾಟರ್ ಸಪ್ಲೈ ಸ್ಟಾಪ್ ಮಾಡಿದ್ರಲ್ಲ, ಯಾಕೆಂದರೆ ಇದು ಕೆರೆ, ಇಲ್ಲಿ ಒಂದು ಡ್ಯಾಮ್ ಕಟ್ಟಿ ಆ ನೀರನ್ನ ಸಪ್ಲೈ ಮಾಡೋರು. ಬಟ್ ಇಲ್ಲಿ ಯಾವಾಗಲೂ ನೀರು ಇರ್ತಾ ಇರಲಿಲ್ಲ, ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ಸ್ಟಾಪ್ ಮಾಡೋದು. ಈ ಸುತ್ತ ಹಸಿರಿದ್ದಾಗ ಆ ಗಾಡಿ ಓಡಿಸೋದಿದೆಯಲ್ಲ, ಅದೇ ಒಂಥರ ಮಜಾ. ಜೊತೇಲಿ ಈ ಥರ ನೀರಿದ್ರು ಕಷ್ಟನೇ. ಕಷ್ಟ ಅಲ್ಲ, ಚೆನ್ನಾಗಿರುತ್ತೆ, ಬಟ್ ಬಟ್ಟೆ ಗಲೀಜಾಗಿರುತ್ತೆ ಅಷ್ಟೇ. ನೋಡುಗರು, ಏನು ಸಾಕಾದ ಕಾಣಿಸ್ತಾ ಇದೆ ಬೆಟ್ಟಗಳ ಸಾಲು. ನೀನು ಏನೇ ಬೇಜಾರಿರಲಿ ಗುರು, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಗಾಡಿ ಎತ್ಕೊಂಡು ಈ ಥರ ಬಂದ್ಬಿಟ್ರೆ ನೋಡಪ್ಪ, ಫುಲ್ಲೆಲ್ಲ ಏನೋ ಒಂಥರ ನೆಮ್ಮದಿ. ನಿಮ್ಮ ಕತೆಗಳನ್ನ ಯಾರು ಕೇಳಿಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಿಮಗೆ ಕಂಪಾನಿಯನ್ ಇರುತ್ತಲ್ವಾ, ಕೆಲವ್ರಿಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಗಾಡಿಗಳ ಜೊತೆ. ಆ ಥರ ಆ ಕಂಪೇನಿಯನ್ಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಚುವೇಶನ್ಗೂ ಸಾಥ್ ಕೊಡ್ತಾರೆ. ಕೆಲವ್ರಿಗೆ ಅದು ಫ್ರೆಂಡ್ಸ್ ರೂಪದಲ್ಲಿರ್ತಾರೆ, ಕೆಲವ್ರಿಗೆ ಗಾಡಿಗಳ ರೂಪದಲ್ಲಿರ್ತಾರೆ. ನಮಗೆ ನಮ್ಮ ಕುದುರೆ
ನೋಡಿದ್ರು ಸಾವಂದುರ್ಗ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ. ಅದೇ ಸಾವಂದುರ್ಗ ಬೆಟ್ಟ. ನೋಡೋಣ ವಿಡಿಯೋದಲ್ಲಿ ಝೂಮ್ ಹಾಕೋಣ. ಕಮಾನ್ ಝೂಮ್ ಇನ್, ಝೂಮ್ ಔಟ್. ಇಲ್ಲಿ ಇನ್ನೊಂದು ಹೊಸ ಬ್ರಿಡ್ಜ್ ಬರ್ತಾ ಇದೆ. ಅದು ಹಳೆ ಬ್ರಿಡ್ಜು, ಇದು ಹೊಸ ಬ್ರಿಡ್ಜು. ಈಗ ಇದಕ್ಕಿಂತ ಇನ್ನೊಂದು ಹೊಸ ಬ್ರಿಡ್ಜು ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಸಿಂಗಲ್ ರೋಡ್ ಇತ್ತು, ಅದು ಡಬಲ್ ರೋಡ್ ಬ್ರಿಡ್ಜ್ ಆಗುತ್ತೆ. ಆಮೇಲೆ ಈ ಬ್ರಿಡ್ಜು ಆ ಬ್ರಿಡ್ಜ್ ಥರ ಪಾಳ್ಬಿದ್ದು ಹೋಗುತ್ತೆ. ನೋಡ್ರಪ್ಪ, ಇದೆ ತೆಪ್ಕೊಂಡೊಳ್ಳೆ ಹಳೇ ಬ್ರಿಡ್ಜು, ಸಾಕಾದಾಗಿದಲ್ಲ. ಸ್ನೇಹಿತರೆ, ಈ ಒಂದು ಬ್ಯೂಟಿಫುಲ್ ಸನ್ರೈಸ್ನ ಟೈಮ್ ಲ್ಯಾಬ್ಸೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇನು ಗುರು, ಆವಾಗಲೇ ಸ್ಟಾರ್ಟಿಂಗಲ್ಲೇ ಸೂರ್ಯನ ತೋರಿಸ್ದ, ಮತ್ತು ಈಗ ಸನ್ರೈಸ್ ತೋರಿಸ್ತಾನೆ ಅನ್ಕೊತಾ ಇದ್ದೀರಾ? ಇದು ನೆಕ್ಸ್ಟ್ ದಿನದ ಸನ್ರೈಸು. ಅಲ್ಲೇ ಸ್ಟೇ ಆಗಿ ಸನ್ರೈಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.